ನಾಯಿ ಇತ್ತಲ್ಲಿಗಂದರು. ಆ ನಾಯಿ ಬಂತು. ನಾಯಿ ಬಂದು ಕಣ್ಣೆಲ್ಲ ಸನ್ನೆ ಮಾಡಿದ್ರು. ಕಾಲು ಕೊಡೆಯ ಅಂದರು. ನಿಂತ್ಕೊಂಡು ಈ ಕಾಲು ಕೊಟ್ಟೆ, ಫುಲ್ ನೆಕ್ತದು. ನೀರೆಲ್ಲ ಹಾಕ್ರಯ್ಯ, ಬಾಳೆಹಣ್ಣೆಲ್ಲ ಅಲ್ಲಿಗೆ ಇಡ್ರಯ್ಯ ಅಂದರು. ಯಾರೂ ಇಲ್ಲ ಅಂಥದ್ರಲ್ಲಿ ಎಲ್ಲವನ್ನು ಅಲ್ಲಿಗೆ ಇಡಿಸಿದ್ರು. ಅಷ್ಟನ್ನು ಇಡಿಸ್ಬಿಟ್ಟು ನೀರನ್ನು ಇಡಿಸ್ಬಿಟ್ಟು ಬಾಳೆಹಣ್ಣಿನ ಗೊನೆಗಳನ್ನೆಲ್ಲ ಅಲ್ಲೇ ಇಟ್ಟು ಬಂದ್ರಯ್ಯ ಈಗ ಈ ಕಡೆಗೆ. ಅದಾಯಿತು. ಈಚಿಂದು ಈಗೊಂದು ಅವ್ರು ಹೋದ್ಮೇಲೆ ಈಗ 3 ವರ್ಷದಲ್ಲಿಂಗೆ ಕಾಲು ನೋವು ಬಂತು ತುಂಬ. ನಂಗೆ ಶುಗರ್ ಇದೆ, 15-20 ವರ್ಷ ಆಯಿತು. ಆಮೇಲೆ ಆಸ್ಪತ್ರೆ ತೋರಿಸ್ದೆ, 2 ಬಳ್ಳಿ ಗ್ಯಾಂಗ್ರೀನ್ ಆಗ್ಬಿಟ್ಟಿತ್ತು. ಚಿಕ್ಕಮಗಳೂರು ತೋರಿಸ್ದೆ, ಇಲ್ಲ ಸೈಂಟ್ ಜಾನ್ಸ್ಗೆ ಹೋಗಿ, ಇಲ್ಲರೆ ಮಂಗಳೂರಿಗೆ ಹೋಗಿ ಅಂತಂದು. ಬೆಂಗಳೂರಲ್ಲೇ ನಮ್ಮ ನೆಂಟರು ನಮ್ಮ ಬಾಮೈದೆಲ್ಲ ಇದ್ದಾರೆ, ಅಲ್ಲಿ ಸೈಂಟ್ ಜಾನ್ಸ್ಗೆ ಹೋದೆ. 2 ಬೆರಳು ತೆಗಿಬೇಕಾದ ಬಂತು ಪರಿಸ್ಥಿತಿ. ಆಮೇಲೆ ಮುಂದೆ ಅಡ್ಮಿಟ್ ಆದೆ. 2 ಬೆರಳು ತೆಗಿಬೇಕು ಅಂದರು, ಇನ್ನು 3ನೇ ಬೆರಳು ತೆಗಿಬೇಕು ಅಂದರು. ಮಧ್ಯದ 3 ಬೆರಳು ತೆಗೆದುಬಿಟ್ಟು ಈ 3 ಬೆರಳು ತೆಗೆದು ವ್ಯಾಕ್ಯೂಮ್ ಬ್ಯಾಂಡೇಜ್ ಮಾಡಿ. ವ್ಯಾಕ್ಯೂಮ್ ಬ್ಯಾಂಡೇಜ್ ಕೇಳಿರಲಿಲ್ಲ. ವ್ಯಾಕ್ಯೂಮ್ ಬ್ಯಾಂಡೇಜ್ ಅಂದರೆ ಒಂದು ಮಾನಿಟರ್ ಇರುತ್ತೆ, ವಾರಕ್ಕೊಂದ್ಸತಿ ತೆಗಿತಾರೆ ಅಷ್ಟೇ. ದೊಡ್ಡ ದೊಡ್ಡ ಆಪ್ರೇಷನ್ ಆದಾಗ ಕಂಪ್ಯೂಟರೈಸ್ ಇದು ವ್ಯಾಕ್ಯೂಮ್, ಹೊರಗಡೆಗೆ ಸಂಪರ್ಕವೇ ಇರಲ್ಲ. ಒಂದು ವೀಕ್ಲಿಗೆ ಒಂದು ಚೆಕ್ ಮಾಡ್ತಾರೆ, ಇನ್ನೊಂದು ವಾರ ಬೇಕು ಅಂತ ಇದು ಮಾಡ್ತಾರೆ. ಪ್ರತಿ ವಾರ ಹೋಗ್ತಿದ್ದೆ. 5 ವಾರ ಹಾಕಬೇಕಾಗ್ತದೆ. ಅದು ಭಾರಿ ಕಾಸ್ಟ್ಲಿ, 1300 ರೂಪಾಯಿ ಒಂದು ದಿನಕ್ಕೆ. ಆಮೇಲೆ 5 ವಾರ ಆದಮೇಲೆ ಇನ್ನು ಬೇಡ ಬಿಡಿ, ಡೈಲಿ ರೆಸ್ಟ್ ಮಾಡಿಸ್ಬೇಕು ಒಂದು 2 ತಿಂಗಳು ಕಾಯಂ ಆಯ್ತು ತನಕ. ಈ ವಾರಕ್ಕೊಂದ್ಸತಿ ಬನ್ನಿ, ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದ್ದರೆ ನೋಡಿ ಅಂತ. ನಮ್ಮ ಬಾಂಬೈದ ಮನೆಗೂ ಅಲ್ಲಿಗೂ ದೂರ, ಇದು ಬ್ಯಾಂಕ್ ಸರ್ಕಲಲ್ಲಿರೋದು. ಪಕ್ಕದಲ್ಲಿ ಪ್ರಶಾಂತ್ ಹಾಸ್ಪಿಟ್ಲ್ ಒಂದು ಹಾಸ್ಪಿಟಲ್, ಅಲ್ಲಿ ಮಾಡಿಸ್ತಿದ್ದೆ. 2 ದಿವಸ ಮಾಡಿಸ್ದೆ. ಮತ್ತೆ ಕಾಲು ನೋವು ಸ್ಟಾರ್ಟ್ ಆಯಿತು, ಮತ್ತು ಜ್ವರ ಬಂತು. ನೋಡಿದರೆ ಮತ್ತೆ ಅವ್ರಿಗೆ ಮತ್ತೆ ಯಾಕೆ ಇನ್ಫೆಕ್ಷನ್ ಆಗ್ಬಿಡ್ತಲ್ಲ ಅಂತ ಅವರಿಗೆ ಇದನ್ನು ಕೊಡ್ತೀನಿ, ಹೈಯರ್ ಆಂಟಿಬಯೋಟಿಕ್ ಕೊಟ್ಟು ಟೆಸ್ಟಿಗೆ ಕಳಿಸಿರು. ಮತ್ತೆ ಇದಾಗಿದೆ, ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಕಳಿಸಿರು ಸರ್. ಕಳಿಸ್ಬಿಟ್ಟು ಅವ್ರು ಮಾತಾಡ್ಕೊತಿದ್ದಾರೆ, ಇನ್ನೊಂದು 2 ದಿವಸ ನೋಡೋಣ, ಮತ್ತಿಲ್ಲ ಮತ್ತೆ ಅಡ್ಮಿಟ್ ಆಗಬೇಕಾಗತ್ತೆ, ಮತ್ತೆ ಫರ್ದರ್ ಇಲ್ಲಿ ಕಟ್ ಮಾಡಬೇಕಾಗತ್ತೆ ಅಂತ ಅವ್ರು ಮಾತಾಡ್ಕೊತಿದ್ದಾರೆ ಇಂಗ್ಲೀಷಲ್ಲಿ. ನಂಗೆ ಇಂಗ್ಲೀಷ್ ಬರುತ್ತೆ, ನನಗೆ ಗೊತ್ತಿಲ್ಲ. ನಾವು ಒಳ್ಳೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬೇಜಾರಾಗ್ಬಿಡು, ಮನೇಲಿ ಆಗ್ಬಿಟ್ಟು ನನಗೆ ಭಾರಿ ಬೇಜಾರಾಗಿದೆ. 2 ಬೆರಳು ತೆಗೆದೇ ಬೇಜಾರಾಗಿದೆ, ಇನ್ನು ಕಾಲು ಕಟ್ ಮಾಡಿಬಿಟ್ರು ಇನ್ನೇಂತ ಫುಲ್ ಹಂಗೆ ಅಂತ ಮನ್ಸಿಗೆ ಭಾರಿ ಬೇಜಾರಾಗ್ಬಿಡ್ತು. ಮನ್ಸು ಮಲ್ಕೊಂಡಿದ್ದೆ ನಮ್ಮ ಬಾಮ ಇದ್ದ ಮನೇಲಿ. ಆಮೇಲೆ 3 ದಿವಸ ನೋಡಿರೋ ವೈಟ್ ಬರ್ತಲೇ ಇದೆ ಸರ್. ಅದನ್ನ ಕ್ಲೀನ್ ಕೆರಿತಾರೆ, ಮತ್ತು ಡ್ರೆಸ್ ಮಾಡ್ತಾರೆ, ಮತ್ತು ಕೆರಿತಾರೆ, ಡ್ರೆಸ್ ಮಾಡ್ತಾರೆ. ಆಮೇಲೆ ಬೆಳಗಿನ ಜಾವ ಒಂದು 3-3:30 ಟೈಮು ಬಂತು. ಗುರುನಾಥರು ಅದೇ ಕನ್ಸಲ್ ಸರ್ ಮನೆ ಬಾಗಿಲಿಗೆ ಬಂದರು. ನಮ್ಮ ಬಾಮೈದ ಮನೆ ಬಾಗಿಲಿಗೆ ಹಿಂಗಡೆ ಒಂದು ನಾಯಿ ಬರ್ತಾಯಿತ್ತು, ಬಾಗಿಲು ತಟ್ಟಿರು. ನಂಗೆ ಕನಸು ನಿಜಲ್ಲ. ಆಮೇಲೆ ಎದ್ದೆ, ಕನಸಲ್ಲೇ ಎದ್ದೆ, ಬಾಲ್ ತೆಗೆದೆ. ಬನ್ನಿ ಸರ್ ಒಳಗೆ ಅಂತ. ಒಳಗೆ ಬಂದಿಲ್ಲ ಕಣೆ, ಯಾಕೆ ಭಾರಿ ಮುಂಕ ಇದೆಯಾ ಅಂದರು. ಸರ್ ಈಗ ಆಗ್ಬಿಡಿ ಸರ್, ಮತ್ತೆ ಯಾಕೆ ಒಂದು ಇನ್ಫೆಕ್ಷನ್, ವ್ಯಾಕ್ಯೂಮ್ ಬ್ಯಾಂಡೇಜ್ ತೆಗೆದ ತಕ್ಷಣ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ, ಯಾಕೋ ಮತ್ತೆ ಆಂಟಿಬಯೋಟಿಕ್ ಕೊಟ್ಬಿಟ್ಟಿದ್ದಾರೆ, ಹೈಯರ್ ಆ್ಯಂಟಿಬಯೋಟಿಕ್ಕು, ಇನ್ನು 2-3 ದಿವಸ ನೋಡ್ತಾರಂತೆ ತಂದು. ಆಯ್ತು ಕಣೆಯ, ತೆಗಿಯ ಬ್ಯಾಂಡೇಜ್ ಬಿಚ್ಚೆ ಅಂದರು. ಕನಸಲ್ಲಿ ನಾನು ಬ್ಯಾಂಡೇಜ್ ಬಿಚ್ಚಿದೆ ತೋರಿಸ್ದೆ, ಗಾಯ ತೋರಿಸ್ತೀವಿ ಕಾಲಿಗೆ. ನಾಯಿ ಇತ್ತಲ್ಲಿಗಂದರು. ಆ ನಾಯಿ ಬಂತು. ನಾಯಿ ಬಂದು ಕಣ್ಣೆಲ್ಲ ಸನ್ನೆ ಮಾಡಿದ್ರು. ಕಾಲು ಕೊಡೆಯ ಅಂದರು. ನಿಂತ್ಕೊಂಡು ಈ ಕಾಲು ಕೊಟ್ಟೆ, ಫುಲ್ ನೆಕ್ತದು. ಬ್ಯಾಂಡೇಜ್ ಹಾಕಳೆಯ, ಸರಿ ಆಯ್ತು ಕಣೆಯ, ಏನೋ ಅಲ್ಲ ತಂದರು. ಇದಾಯಿತು. ನೀವು ನಂಬ್ತೀರೋ ಬಿಡ್ತೀರೋ ಸಾಯ್, ಪವಾಡ ಅಂತಿರೋ, ಗುರುಗಿನ ಇದು ಅಂತಿರೋ, ಮಾರ್ನೆಸ್ ಡೈಲಿ ಮತ್ತೆ ಹೋಗಿ ಬ್ಯಾಂಡೇಜ್ ಎಲ್ಲ ಬಿಚ್ಚಿ, ನಮ್ಗೆ ನರ್ಸ್ಗಳೆಲ್ಲ ಚೆನ್ನಾಗಿ ಪರಿಚಯ ಆಯಿತು. ಬ್ಯಾಂಡೇಜ್ ಬಿಚ್ಚಿ ತೋರಿಸಿದ್ರೆ ಆಗ್ತಿದೆ ಅಂತ ಗಾಯ. ಅವ್ರಿಗೆ ಆಶ್ಚರ್ಯ, ಇದ್ಯಾಕೆ ನಿಮಗೆ ಇವತ್ತಿನ ಸರಿ ಆಯ್ತು ಕಣ್ರಿ ಸರ್ ಅಂತಂದರು. ಹಣ ಸರಿಯಾಗಿದೆ ನರ್ಸು. ಡಾಕ್ಟ್ರು ಬಂದರು, ನೋಡಿಬಿಟ್ಟು ಓಕೆ ಇನ್ನೇನು ತೊಂದರೆ ಇಲ್ಲ, ಸರಿ ಆಯ್ತು. ಅಲ್ಲಿಂದ ಮಾಯಿ ಸ್ಟಾರ್ಟ್ ಆಯ್ತು ಗಾಯ. 4-5 ತಿಂಗಳು ಮಾಯ್ತು ಅನ್ನಿ. ಅವ್ರಿಗೆ ಆಶ್ಚರ್ಯ, ಹಣ ಇವತ್ತು ಕೆಂಪಾಗ್ಬಿಟ್ಟಿದೆ, ಇವತ್ತು ಕ್ಲೀನಾಗಿದೆ ಕಾಯ ಅಂತ ನರ್ಸ್ ಅಂತಾಳೆ. ಡಾಕ್ಟ್ರು ಬಂದು ನೋಡಿ ಇದಕ್ಕೆ ಬಂದರು, ಒ ಪಿ ಡಿಗೆ ಹೋಯ್ದಲ್ಲ, ಕ್ಲೀನಾಗಿದೆ, ಡ್ರೆಸ್ ಮಾಡಿ, ಇನ್ನೇನು ಬೇಡ ಎಲ್ಲ, ಇನ್ನು ಊರಿಗೆ ಹೋಗ್ಬನ್ನಿ, ಅಲ್ಲೇ ಡ್ರೆಸ್ ಮಾಡಿಸ್ಕೊಳ್ಳಿ ಇಂತೆಲ್ಲ ಊರಿಗೆ ಕಳಿಸಿರು. ಇಷ್ಟೆಲ್ಲ ಮಾತಾಡೋದು ನಾವು. ಈಗೊಂದು ಗುರುನಾಥರು ದೇಹ ಬಿಟ್ಟು 15 ವರ್ಷ ಆಯಿತು. ಗುರುನಾಥನ ನೆನೆಸ್ಕೊಳ್ಳೋ ದಿನವೇ ಇಲ್ಲ ನಾವು ಬಿಡಿ. ನಾವು ಮೊಬೈಲಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಗುರುನಾಥ ಫೋಟೋ ನೋಡ್ತೀವಿ, ಗುರುನಾಥನ ಬಗ್ಗೆ ಮಾತಾಡ್ತೀವಿ, ಯಾರೋ ಸಿಗ್ತಿರ್ತಾರೆ. ಒಂದು 15 ವರ್ಷಕ್ಕೆ ಒಂದು 5 ದಿನ ಬಂದಿರ್ಬೇಕು ಕನಸಲ್ಲಿ. ಅವತ್ತು ಬಂದಿದ್ದರು ಕನಸಲ್ಲಿ.
ಆ ಸಂದರ್ಭದಲ್ಲಿ ನಾನು ಅವ್ರ ಮಾತು ಮೀರಿ ಹೋದೆ ಅಂತ ಅಲ್ಲ, ನಾನು ವಿಚಾರವನ್ನು ಹೇಳಿಕೊಂಡೆ. ಅವ್ರ ಕಡೆಗೆ ಇಷ್ಟೆಲ್ಲ ಆದಮೇಲೆ ಹಾಗಿದ್ದರೆ ಹೋಗ್ಬಾ ಅಂತಂದರು. ಅಂದರೆ ಅವರು ನನಗೆ ಹೋಗಲಿಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಅರ್ಥ. ಆ ಕಾರಣದಿಂದ ನನ್ನ ಹತ್ತಕ್ಕೆ ನಾನು ಹೋದೆ. ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ನನಗೆಲ್ಲೋ ತೊಂದರೆಗಳಾಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಅದಾಗದಂತೆ ಬಹುಶಃ ಅವ್ರು ನೋಡ್ಕೊಂಡಿದ್ದಾರೆ. ಅದು ನಮ್ಮ ಕಣ್ಣಿಗೆ ಕಾಣದಲ್ಲಿರತಕ್ಕಂಥದ್ದು ಅಗೋಚರವಾದ ಶಕ್ತಿ. ನಾನು ಅದನ್ನು ಯಾವತ್ತೂ ಇಲ್ಲ ಅಂತ ಅಂದ್ಕೊಂಡಿಲ್ಲ. ನನಗೆ ಆ ರೀತಿಯಲ್ಲಿ ರಕ್ಷಣೆ ಸಿಕ್ಕಿದೆ. ಬೇಕಾದಷ್ಟು ಬಾರಿ ಅವರ ಶಿಷ್ಯವರ್ಗದವರೇ ಹೇಳಿದ್ದಾರೆ, ನೀನು ಬರೋ ತನಕ ಅವರು ಕುರ್ಚಿ ಬಿಟ್ಟು ಎದ್ದಿರಲಿಲ್ಲ, ಅಲ್ಲೇ ಕೂತ್ಕೊಂಡಿದ್ರು. ನೀನು ಬಂದು ಕಾರ್ ನಿಲ್ಲಿಸಿದ ಮೇಲೆ ಆ ನಂತರ ಒಳಗಡೆ ಹೋದರು, ಬಂದೇನಪ್ಪ ಅಂತ ಕೇಳ್ಕೊಂಡು ಹೋಗಿದ್ದಾರೆ ಅನ್ನತಕ್ಕಂಥದ್ದು ಅವ್ರ ಶಿಷ್ಯವರ್ಗದವ್ರು ಹೇಳಿದ್ದಾರೆ ನನಗೆ. ಅಂದರೆ ನನ್ನನ್ನು ಅವ್ರ ತಂದೆ ಸ್ಥಾನದಲ್ಲಿ ನಿಂತು ಕಾಪಾಡಿದ್ದಾರೆ. ಅದು ಇವತ್ತಿಗೂ ಹೇಳ್ತೀನಿ. ಹಾಗಾಗಿ ನಾನಿವತ್ತಿಗೂ ನಾನು ಅವರಾಗಲಿ, ಅವರ ಮಕ್ಕಳು ವೀಣಾವಾಣಿ ಅವರಾಗಲಿ, ಶ್ರೀಕಾಂತ್ ಆಗಲಿ, ಎಲ್ಲ ಅವರ ಸಹೋದರ ಸಹೋದರಿಯರಾಗಲಿ, ಇವತ್ತು ನಾವೆಲ್ಲ ಬಂಧುಗಳು ಚೆನ್ನಾಗಿದ್ದೀವಿ. ಅದೇ ಸಂಬಂಧಗಳನ್ನು ಇಟ್ಕೊಂಡಿದ್ದೀವಿ. ಇದೇ ಶ್ರೀಕಾಂತನ ಮಗನನ್ನು, ಅವರ ಮಗನನ್ನು ನಾನು 3 ವರ್ಷ 8, 9, 10ನೇ ತರಗತಿಗೆ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದೆ. ಪೂರ್ಣ ಅನುಮತಿ ಕೊಟ್ಟಿದ್ದರು. ಅವನನ್ನು ಫಸ್ಟ್ ಕ್ಲಾಸಿಗೆ ಬರುವಂತೆ ನೋಡ್ಕೊಂಡು ಅವನು ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡು ಬಂದ. ಇದೆಲ್ಲ ನನಗಂತೂ ಸಂತೋಷದ ವಿಷಯ. ನಾನು ನನ್ನ ತಮ್ಮನ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತಕ್ಕಂಥದ್ದು ಕೂಡ. ಇವತ್ತಿಗೂ ಅವನು ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾನೆ ನನ್ನ ಬಗ್ಗೆ. ನನ್ನ ತಾಯಿ ಬಗ್ಗೆ ನಮ್ಮ ಚಿಕ್ಕಪ್ಪನವರಿಗೆ ಅಗಾಧವಾದಂತಹ ಗೌರವ ಪ್ರೀತಿ ಇತ್ತು. ಅತ್ತಿಗೆಮ್ಮ ಅಂತ ಹೇಳಿ ನಮ್ಮ ತಾಯಿಯನ್ನು ತುಂಬ ಪ್ರೀತಿಯಿಂದ ಕರೀತಾಯಿದ್ರು. ಅಷ್ಟೇ ಅಲ್ಲ, ನನ್ನ ತಾಯಿಗೆ ಅವರನ್ನು ಕಂಡ್ರೆ ತುಂಬ ಅಭಿಮಾನ, ನನಗಿಂತಲೂ ಹೆಚ್ಚಾದ ಅಭಿಮಾನ ಇತ್ತು. ಎಷ್ಟೋ ಬಾರಿ ಹೇಳಿದ್ದುಂಟು, ನಿನ್ನ ಅವ್ರು ಹೆತ್ತಿರ್ಬೋದು ಕಣೋ, ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಅಮ್ಮ ಕಣವರು ಅಂಥೇಳಿ ನನ್ನ ಚಿಕ್ಕಪ್ಪನವರು ಹೇಳಿದ್ದಂಥದ್ದುಂಟು. ಮತ್ತು ನಮ್ಮ ತಾಯಿ ಅವರು ಮನೆಯಲ್ಲಿದ್ದಂಥ ನಡೀತಾ ಇದ್ದಂಥ ವಿದ್ಯಮಾನಗಳನ್ನೆಲ್ಲ ನೋಡಿಕೊಂಡು ಏನೋ ಟಚಲ್ಲ, ಅವರು ಬಂದಾಗ ಮನೆಗೆ ಬಂದಾಗ ಇಷ್ಟೊಂದು ಶ್ರಮ ತಗೋತಿದ್ದಲ್ಲೋ, ತೊಂದರೆ ಆಗುತ್ತಲ್ಲೋ, ಬಾರಪ್ಪ ಸ್ವಲ್ಪನಾದ್ರು ವಿಶ್ರಾಂತಿ ಬೇಡವೋ ನಿನಗೆ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಇದು ಮಾಡೋರು. ಅವರು ಅವಧೂತರಿಸ್ಕೊಳ್ಳೋದಕ್ಕಿಂತಲೂ ಮುಂಚೆಯಿಂದಲೂ ತುಂಬ ಜನ ಬಂದು ಹೋಗಿ ಮಾಡ್ತಾಯಿದ್ದರು. ಅವರ ಮಾತುಗಳನ್ನು ಕೇಳಲಿಕ್ಕೆ, ಅವರಂತೆ ನಡ್ಕೊಳ್ಳಿಕ್ಕೆ ಅಂತ ಶಿಶುವರ್ಗದವರು ಬರ್ತಾಯಿದ್ರು. ಬಹಳಷ್ಟು ಪ್ರತಿನಿತ್ಯ ಬೆಳಿಗ್ಗೆ ಹಗಲಿಲ್ಲ, ಸಾಯಂಕಾಲ ಇಲ್ಲ, ರಾತ್ರಿ ಇಲ್ಲ, ಅಷ್ಟು ಜನ ಬಂದಾಗ ಎಲ್ಲರಿಗೂ ಅವರಿಗೆಲ್ಲ ಊಟೋಪಚಾರಗಳೆಲ್ಲ ನಡೀತಾ ಇದ್ದದ್ದು. ಇದೆಲ್ಲವನ್ನು ನಮ್ಮ ತಾಯಿ ಗಮನಿಸ್ಕೊಳ್ತಾಯಿದ್ರು. ಅವರಿಗೆ ಭಾಳಷ್ಟು ಒಂದು ರೀತಿ ಮಾನಸಿಕವಾಗಿ ತೊಂದರೆ ಆಗ್ತಾಯಿತ್ತು. ಯಾಕಪ್ಪ ನಿದ್ದೆ ಮಾಡಲ್ಲ, ಇದಿಲ್ಲ, ಗೊತ್ತಿಲ್ಲ, ಇಷ್ಟೊಂದು ಜನ ಕಷ್ಟ ಆಗುತ್ತೆ ಕಣ ಟಚಲ, ಸ್ವಲ್ಪ ಹೊತ್ತು ಬಂದು ಇಲ್ಲಿ ವಿಶ್ರಾಂತಿ ತಗೊಳ್ಳೋ ಅಂತ. ಅವರು ಅಂಥ ಸಂದರ್ಭದಲ್ಲಿ ಬಂದುಬಿಟ್ಟು ನಮ್ಮ ಮನೇಲಿ ಮಲ್ಕೊಳ್ತಾಯಿದ್ರು. ನಮ್ಮ ತಾಯಿನೇ ಬೀಸಣಿಗೆ ಇಲ್ಲಿ ತಗೊಂಡು ಅವ್ರಿಗೆ ಗಾಳಿ ಬೀಸ್ತಾಯಿದ್ರು. ಅವ್ರಿಗೆ ನಮ್ಮ ತಾಯಿಯನ್ನು ಕಂಡುಬಿಟ್ರೆ ತುಂಬ ಅಭಿಮಾನ ಇತ್ತು. ಕಾರಣ ಅವರಿಗೆ ಪ್ರಾರಂಭದಲ್ಲಿ ಅವರು ಚಿಕ್ಕವರಾಗಿದ್ದಾಗ ತುಂಬ ಜ್ವರ ಬಂದುಬಿಟ್ಟು ನಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ತಾಳಿಯನ್ನು ಸುಟ್ಬಿಟ್ಟು ಅವ್ರಿಗೆ ಚುಟಿಕೆ ಹಾಕಿದ್ರಂತೆ. ಅವ್ರ ಹಣೆಯಲ್ಲಿ ಇವತ್ತು ಕೂಡ ಕಲೆ ಇತ್ತು ಅವ್ರು ಇರೋ ತನಕ. ಅದಂತರ ಜ್ವರ ಬಿಟ್ಟು ಹೋಯ್ತಂತೆ. ಹಾಗಾಗಿ ನಮ್ಮ ತಾಯಿ ಬಗ್ಗೆ ಅತ್ತಿಗೆಮ್ಮ ಅಂತಂದರೆ ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಳ್ತಾಯಿದ್ರು. ನನ್ನ ಅಕ್ಕಂದ್ರಗಳ ಮದುವೆಯನ್ನೆಲ್ಲ ಅವರೇ ನಿಂತು ಮಾಡಿದ್ದು. ಸಹಕಾರವನ್ನು ಎಲ್ಲರೂ ಕೊಟ್ಟರು ಕೂಡ ಮೀಟಿಯಾಗಿ ನಿಂತು ನಡೆಸಿದವರೇ ನಮ್ಮ ಅಜ್ಜ ಮತ್ತು ನಮ್ಮ ಚಿಕ್ಕಪ್ಪ. ಹೀಗಿರಬೇಕಾದ್ರೆ ಇನ್ನು ನನ್ನಂತೂ ಎಲ್ಲ ಹಂತದಲ್ಲಿ ಕೂಡ ಅವರೇ ಇರಬೇಕಾದ್ರೆ ಅವರು ನನ್ನ ಹತ್ರ ಹೇಳೋರು, ಲೆಸ್ ಲಗೇಜ್ ಮೋರ್ ಕಂಫರ್ಟಬಲ್ ಅಂತ. ಕಡಿಮೆ ಮಾಡ್ಕಳೆಯ ನನಗೂ ಅವ್ರು ಹೇಳ್ತಾಯಿದ್ರು ಇದೇ ಥರ, ಬಿಡೆಯ ಸ್ವಲ್ಪ ಇಷ್ಟೊಂದೆಲ್ಲ ಜಾಸ್ತಿ ಯಾಕಯ್ಯ ಮಾಡ್ಕೊಳ್ತೀಯ, ಶ್ರಮ ಬೇಡ ಕಡೆಯ, ಬಿಡ್ತಾ ಹೋಗಯ್ಯ, ಎಲ್ಲ ಸರಿಯಾಗುತ್ತೆ ಅಂತಂತಾಯಿದ್ರು. ಅದು ನನಗೆ ಈಗ ಅನ್ನಿಸ್ತಾ ಇದೆ, ಹೌದು ಆತ ಅವ್ರು ಹೇಳ್ತಾ ಇದ್ದಿದ್ದು ಸರಿ ಅಂತ ಅನ್ನಿಸ್ತಾ ಇದೆ. ಆವಾಗ ನನಗಿನ್ನೂ ಬಹುಶಃ ಪ್ರಾಯದ ಇದರೊಳಗೆ ಆ ಶಕ್ತಿನೆಲ್ಲ ಆ ಥರ ಅಂದ್ಕೊಂಡಿದ್ದೆ ಅಂತ ಕಾಣಿಸುತ್ತೆ. ನಂತರದಲ್ಲಿ ನನಗೂ ಅದು ಅನುಭವ ಆಯಿತು. ಆ ಅನುಭವವನ್ನು ಇವತ್ತು ನಾನು ಎನ್ಕ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ನಾನು ನೆಮ್ಮದಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಇಂಥ ಸಂದರ್ಭದಲ್ಲೂ ಕೂಡ ಎದೆಗುಂದಲೇ ಇದ್ದೀನಿ. ಬಟ್ ಅವರ ಹಿಂದೆ ನಾನು ಸಪೋರ್ಟಾಗಿ, ನನ್ನ ಶಕ್ತಿಯಾಗಿ ಅವರು ಇದ್ದಿದ್ದಂತೂ ಸತ್ಯ. ಇದಿಷ್ಟು ನನ್ನ ಅಭಿಪ್ರಾಯವನ್ನು ನೇರವಾದಂಥ ರೀತಿಯಲ್ಲಿ ಮಾತಾಡಿದ್ದೀನಿ. ಚಿಕ್ಕಮಗಳೂರಿನಿಂದ ಒಬ್ಬರು ಜ್ಯುವೆಲರ್ ರಮಾನಂದ್ ಅಂತ ಅವರ ಪಟ್ಟ ಶಿಷ್ಯರಾಗಿದ್ದರು. ಅವ್ರ ಹತ್ರ ಒಂದು ಮಾರುತಿ ಅಮ್ನಿ ಕಾರ್ ಇತ್ತು. ಅವ್ರು ಬಂದುಬಿಟ್ಟು ಇಲ್ಲಿ ಮಾತಾಡಿಕೊಂಡು ಹೋಗ್ತಾಯಿದ್ರು. ಒಂದು ದಿವಸ ನಮ್ಮ ಚಿಕ್ಕಪ್ಪ ಅವ್ರನ್ನ ಕಾಯ್ತಾ ಕೂತ್ಕೊಂಡಿದ್ದಾರೆ. ಅವಾಗ ಇವತ್ತಿನಂತೆ ಫೋನ್ ಇತ್ಯಾದಿಗಳೆಲ್ಲ ಏನಿರಲಿಲ್ಲ. ತುಂಬ ಹೊತ್ತಾಗ್ಬಿಟ್ಟಿದೆ, ಇವರು ಊಟನೂ ಮಾಡಿಲ್ಲ, ಹಾಗೆ ಕೂತ್ಕೊಂಡಿದ್ದಾರೆ. ಇವತ್ತು ಬಹುಶಃ ಶನಿವಾರ ಅಂತ ಅನಿಸುತ್ತೆ ನನ್ನ ಇದರ ಪ್ರಕಾರ. ಆಮೇಲೆ ಇವರು ಬಂದರು, ಸುಮಾರು 3 ಗಂಟೆ ಆಗಿತ್ತು. ಬಂದ ತಕ್ಷಣವೇ ರವಾನಂದ ನಿನ್ನೆ ಕಾಯ್ತಾ ಇದ್ನಲ್ಲಪ್ಪ, ಬಾರಪ್ಪ ಅಂತಂದರು. ಸರಿ ಏನು ಗುರುವೇ ಅಂತ ಅವ್ರು ಹೋದರು. ತಗೊಳ್ರಯ್ಯ, ಬೇಗ ಒಂದು 5-6 ಕೊಡ ತಗೊಳ್ರಯ್ಯ ಅಂತಂದರು. ಖಾಲಿ ಕೊಡ ಇವರೆಲ್ಲ ತಕ್ಷಣ ತಗೊಂಡ್ರು. ಶಿಷ್ಯವರ್ಗದವರೆಲ್ಲ ತುಂಬಿಸ್ಕೊಳ್ರಯ್ಯ, ನೀರು ತುಂಬಿಸ್ಕೊಳ್ರಯ್ಯ ಅದರಲ್ಲಿ ಅಂತ ಎಲ್ಲವನ್ನೂ 7-8 ಕೊಡ ನೀರನ್ನ ತುಂಬಿದ ಕೊಡನ ಆಮ್ನಿ ಕಾರ್ನಲ್ಲಿ ಇಟ್ಕೊಂಡ್ರು. ನಡೀರಿ ಹೋಗೋಣ ಅಂದರು. ಶಿಷ್ಯವರ್ಗದವ್ರು ಯಾರು ಕೂಡ ಎಲ್ಲಿಗೆ ಅಂತ ಕೇಳೋ ಹಾಗಿರಲಿಲ್ಲ. ಅವರು ಮುಂದೆ ಕೂತ್ಕೊಂಡು ಎಡಕ್ಕೆ ತಿರುಗಿಸು, ಬಲಕ್ಕೆ ತಿರುಗಿಸು, ಅಷ್ಟೇ
ಅವ್ರು ಹೇಳಿದ್ದನ್ನು ಇವ್ರು ಮಾಡಬೇಕು. ಹಾಗೆ ತಕ್ಷಣ ಇವ್ರಿಗೆ ಎಲ್ಲಿಂದ ಗೊತ್ತಿಲ್ಲ ರಾಮಾನಂದ ಹೊರಟರು. ಬಸ್ ಸ್ಟ್ಯಾಂಡ್ಗೆ ಹೋದ ತಕ್ಷಣ ಎಡಕ್ಕೆ ತಿರುಗಿಸಿದ್ರು, ಚಿಕ್ಕಮಗಳೂರು ಕಡೆಗೆ ತಿರುಗಿಸಿದ್ರು. ಅಲ್ಲಿ ಒಂದು ಹಣ್ಣಿನ ಅಂಗಡಿ, ಬಾಳೆ ಹಣ್ಣಿನ ಅಂಗಡಿ, ನಿಲ್ಲಿಸ್ರಯ್ಯ ಅಂದರು. ಸರಿ ಅವ್ರು ನಿಲ್ಲಿಸಿದ್ರೆ ತಗೊಳ್ರಯ್ಯ ಒಂದಿಷ್ಟು ಹಣ್ಣುಗಳ ಅಂದರು. ಒಂದು 3-4 ಗೊನೆ ತಗೊಳ್ರಯ್ಯ ತಗೊಳ್ಳಿ ಎಲ್ಲವನ್ನು ಇಟ್ಕೊಳ್ಳಿ ಅಂದರು. ಅದಷ್ಟು ಇಟ್ಕೊಂಡ್ರು. 3 ಜನ ಜೊತೆಯಲ್ಲಿ ಹೋದರು. ನಮ್ಮೂರಿಂದ ಸ್ವಲ್ಪ ಮುಂದೆ ಹೋದರೆ ಹಿರೇಗೌಜ ಅಂತ ಒಂದು ಊರು ಸಿಗುತ್ತೆ. ಅದು ಸ್ವಲ್ಪ ಗುಡ್ಡಗಾಡಿನ ಪ್ರದೇಶ. ಅದು ಸ್ವಲ್ಪ ಇಲ್ಲೇ ನಿಲ್ಲಿಸ್ರಯ್ಯ ಅಂತಂದರು. ಒಂದು ಸ್ವಲ್ಪ ಕಾಡಿನ ಥರ ಪ್ರವೇಶ ಅದು. ತಗೊಳ್ರಯ್ಯ ಎಲ್ಲವನ್ನು ಅಂತಂದರು. ಅಲ್ಲಿ ಹೋದರೆ ಸ್ವಲ್ಪ ದೂರ ಹೋದರೆ ಒಂದು ಕಲ್ಲಿನ ಮೇಲೆ ಒಂದು ನೀರು ನಿಲ್ಲುವಷ್ಟು ಜಾಗ ಇದೆ. ಒಂದು ರೀತಿ ಗುಂಡಿ ಥರ ಇದೆ. ನೀರೆಲ್ಲ ಹಾಕ್ರಯ್ಯ, ಬಾಳೆಹಣ್ಣೆಲ್ಲ ಅಲ್ಲಿ ಗಿಡ್ರಯ್ಯ ಅಂದರು. ಯಾರೂ ಇಲ್ಲ. ಅಂಥದ್ರಲ್ಲಿ ಎಲ್ಲವನ್ನು ಅಲ್ಲಿ ಇಡಿಸಿದ್ರು. ಅಷ್ಟನ್ನು ಇಡಿಸ್ಬಿಟ್ಟು ನೀರನ್ನು ಇಡಿಸ್ಬಿಟ್ಟು ಬಾಳೆಹಣ್ಣಿನ ಗೊನೆಗಳನ್ನೆಲ್ಲ ಅಲ್ಲೇ ಇಟ್ಟು ಬನ್ರಯ್ಯ ಈಗ ಈ ಕಡೆಗೆ ಎಲ್ಲರನ್ನು ಕರೆದು 10 ನಿಮಿಷದೊಳಗಡೆ ಅದು ಎಲ್ಲಿತ್ತೋ ಗೊತ್ತಿಲ್ಲ ವಾನರ ಸೈನ್ಯ, ಕಪಿ ಸೈನ್ಯನೇ ಬಂದುಬಿಟ್ಟು ಆ ಹಣ್ಣನ್ನೆಲ್ಲ ತಿಂದು ನೀರು ಕುಡಿದು ಅವು ಆನಂದದಿಂದ ಹೊಟ್ಟೋಗ್ಬಿಟ್ಟು ಎಲ್ಲ ಮಾಡಿಸಿ ಅವತ್ತು ಸಂತೃಪ್ತಿಯಾಗಿ ಎಲ್ಲ ತಿಂದು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಮನೆಗೆ ಬಂದು ಊಟ ಮಾಡಿದ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.